ಮಾಡ್ರಿ. ಚೆನ್ನಾಗ ತಿಳ್ಕೊಂಡು ಮಾಡಬೇಕು ಆಯ್ತು. ಎಲ್ಲ ಪದ್ಧತಿ ಪ್ರಕಾರ ನೀವು ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಸರಳ ಅದ. ನಾ ಇವೆಲ್ಲ ದಶಮಾಂಶ ನಿಮ್ಮ ಕಡೆಗೆ ಕಡೆ ಬಿರಿ ಅನ್ನಿಸ್ತಲ್ಲ, ಭಾಳ ಸರಳ ಅದ. ನಾ ಹೆಂಗೆ ತಿಳಿಸೋ ಮೆಥಡ್ ಮೊದಲು ನೋಡ್ರಿ, ನಿಮಗೆ ತಾನೇ ಬರ್ತವೆ. ಐತಲ್ಲ, ಬಿಡಿಸೋದಂತ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ನಾ ಹೆಂಗೆ ಹಚ್ತಂದು ಸ್ಥಾನದಲ್ಲಿ ಹೆಂಗೆ ಹಚ್ಕೋಬೇಕು ನೀವು ಅಷ್ಟು ತಿಳ್ಕೊಂಡು ಬಿಟ್ರೆ ನೀವು ಭಾಳ ಸರಳ ಬರ್ತಾವೆ ಮಾಡಿ. ಬೋರ್ಡ್ ಕಡೆ ನೋಡ್ರಿ ಎಲ್ಲರೂ ನೋಡಿ. ಈಗ ಮತ್ತೊಮ್ಮೆ ನೀವು ಹೊಳೆ ಹಚ್ಕೋಬೇಕದು. 1.1 ಗುಂಡ್ಲೆ 0.1 ಪ್ಲಸ್ 3.01 ಮೈನಸ್ 1.01. ಇದು ಗುಣಾಕಾರ. ಈ ಗುಣಾಕಾರ ಕ್ರಿಯೆಯನ್ನು ಮಲ್ ಮಾಡ್ಕೊರಿ. ದಶಮಾಂಶ ತೆಗೆದಾಗ ಏನಾಯ್ತು? 11 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 1 ಆಯ್ತು. 11 ಒಂದಲ್ಲೇ 11. ಈ ಸ್ಥಾನದಲ್ಲಿ ಎರಡು ಸರಿ 1 2 1 2 ನೋಡ್ರಿ. ಇಷ್ಟೇ. ಇದನ್ನು ಏನು ಮಾಡಬೇಕು? ಈ ಪ್ಲಸ್ದ ಮುಂದಿಟ್ಟು ಮತ್ತೆ ಹೊಡೆ ಹಚ್ಕೊಡ್ರಿ. ಬರೋಬ್ಬರಿ 0.11 ಪ್ಲಸ್ 3.01 ಮೈನಸ್ 1.01. ಇವುಗಳನ್ನು ನೀವು ಕೂಡಿಸ್ಕೋಬೇಕು. ಪ್ಲಸ್ಗೆ ಮೊದಲು 11 1 12 ಬರೋಬ್ಬರಿ 3.12 ಮೈನಸ್ 1.01. 2ರ 1 ಆದ್ರೆ 1, 1ಕ್ಕೆ 1, 3ರ 1 ಆದರೆ 2. ಆನ್ಸರ್ ಈಸ್ ಈಕ್ವಲ್ ಟು 2.11. ನೋಡ್ರಿ, ಚೆಕ್ ಮಾಡ್ಕೋಬೇಕು. ಯಾವುದೇ ಒಂದು ಗಣಿತ ಮಾಡ್ಬೇಕಾದ್ರೆ ತಿಳ್ಕೊಂಡು ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟ್. ತಿಳಿತಲ್ಲ? ಯಾವುದೇ ಗಣಿತ ಇಲ್ಲ, ಅದು ಬೇರೆ ಇರಲಿ ಸರಳ ಇರಲಿ, ಒಟ್ಟು ಮಾಡೋದು ಕಲಿಬೇಕು ನೀವು. ತಿಳಿತಲ್ಲ? ಎಷ್ಟು ಬಂದದ? 2.11 ಬಂದದ ನೋಡಿ. ಓಕೆ, ಇಲ್ಲಿ ನೋಡಿ. ಇದನ್ನು ಹೆಂಗೆ ಹಚ್ಕೋಬೇಕು? ದಶಮಾಂಶದ ಭಿನ್ನ ರಾಶಿನದ ಎಲ್ಲ ತಂದು ಭಿನ್ನ ರಾಶಿಯಾಗಾರೆ ಮಾಡ್ಕೊಂಡು ದಶಮಾಂಶದ ಮಾಡ್ಕೊಂಡ್ರು ಬರ್ತದೆ. ಏನು ದೊಡ್ಡ ಬೆರಿ ಅಲ್ಲ ನೋಡ್ರಿ. ಈಗ ನಾ ಇದನ್ನು ಏನು ಮಾಡ್ತಾನೆ? ಭಾಗಾಕಾರ ಕ್ರಿಯೆನ ಮೊದಲು ತಗೋತೀನಿ ಹೊರ. ಆಮೇಲೆ ಭಾಗಾಕಾರ ಕ್ರಿಯೆ ತೊಗೊಂಡಂದ್ರೆ 12 ಛೇದ ಎಷ್ಟು ಹಚ್ಕೋಬೇಕು? 1 ಹಚ್ಕೋರಿ. ಭಾಗಲಿ 1/2 ಅಂಶ ಹಚ್ಕೋರಿ. ಬರೋಬ್ಬರಿ 12/1 ಗುಂಡ್ಲೆ ಮ್ಯಾಲೆ 2 ತಳಗೆ 1. ಇದ್ರದ್ದು ಎಷ್ಟು ಬಂತು? ಉತ್ತರ 24 ಬಂತು. 24/1 ಬರೋಬ್ಬರಿ. ಇದ್ರ ಉತ್ತರ ಎಷ್ಟು ಹಚ್ಕೋಬೇಕು? ನೀವು 24 ಹಚ್ಕೋಬೇಕು. ನೋಡ್ರಿ ಎಷ್ಟು ಮಜಾ. ಆ 24 ಈ ಪ್ಲಸ್ 10 ಹಚ್ಕೋದೆ. 24 ಪ್ಲಸ್ 0.5 ಗುಂಡ್ಲೆ 5/2 ಅಂಶ ಆಮೇಲೆ ಮೈನಸ್ 2. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು ನೀವು? ಗುಣಾಕಾರ ಕ್ರಿಯೆ ಮಾಡ್ಕೋಬೇಕಾಗ್ಯದ ನೋಡ್ರಲ್ಲೇ. ಈ ಗುಣಾಕಾರ ಕ್ರಿಯೆಯನ್ನು ನಾನು ಹೆಂಗೆ ಹಚ್ತೀನಿ? 0.5 ಇದ್ದದ್ದನ್ನು 5 ಇಡ್ರಿ, ತಾಳಗೆ 10 ಹಚ್ಚ್ರಿ. ಇದಕ್ಕೆ ಸ್ಥಾನ ಬೆಲೆ ಕೊಡ್ರಿ. 5 ಹಚ್ಚಿ 10 ಹಚ್ಚ್ರಿ. ಗುಂಡ್ಲೆ 5/2 ನೋಡಿ. 5 5 ಎಷ್ಟು? 5 1 5 2 5ಕ್ಕೆ 5 2 2 4. ತಿಳಿತಲ್ಲ? ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿರಿ. 4 1 4 1 4 ಅಂಶ. ಇದರ ಉತ್ತರವನ್ನು ಇಲ್ಲಿ 24 ಪ್ಲಸ್ 1.1 4 ಅಂಶ ಮೈನಸ್ 2. ಪೂರ್ಣ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಬಿಡ್ರಿ, ಭಾಳ ಸರಳ ಇದೆ. 25.1 4 ಅಂಶ. ಇದನ್ನು ಮೊದಲು ಪ್ಲಸ್ ಮಾಡ್ಕೊರಿ. ಮೈನಸ್ 2. ಪೂರ್ಣ ಸಂಖ್ಯೆದಾಗ 25 2 ಕಳೆಯಿರಿ. 25 2 ಕಳೆದ್ರೆ ಏನು ಬಂತು? 23.1 4 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 23.1 4 ಅಂಶ. ನೋಡಿ, ಸರಳ ರೀತಿಯಿಂದ ಹೇಳಿ ನೋಡ್ರಿ. ಮತ್ತೆ ರೀಪ್ಲೇ ಮಾಡಿ ನೋಡ್ರಿ, ಅದು ನಿಮಗೆ ಗೊತ್ತಾಗ್ತದೆ ಹೆಂಗೆ ಮಾಡಬೇಕು ಅನ್ನೋದು. ತಿಳಿತಲ್ಲ? ಆಮೇಲೆ ಇದು 23.1 4 ಅಂಶ ಬಂತು. ಇದನ್ನು ದಶಮಾಂಶದಾಗಿ ಸರ್ ಇತ್ತಂದ್ರೆ ಏನಿಸ್ತೀರಿ? ಬರೋಬ್ಬರಿ
23.25. ಬೇಕಾದ್ರೆ ಇದರ ಉತ್ತರ ಇರ್ತದೆ ಒಂದು, ಬೇಕಾದ್ರೆ ಇದರ ಉತ್ತರ ಇರ್ತದೆ ಒಂದು, ಎರಡರೊಳಗೆ ಒಂದು. ಯಾಕೆ ದಶಮಾಂಶದಾಗ ಬೇಕಾದ್ರೆ ಇದು ಉತ್ತರ ಆಗ್ಬೇಕು, ಬೇಕಾದ್ರೆ ಇದು ಉತ್ತರ. ಸರಿಯಾಗಿ ತಿಳ್ಕೊಂಡು ನೀವು ಗಣಿತಗಳು ಭಾಳ ಚಂದ ತಿಳಿಸಿ ಹೇಳಿರ್ತಾನೋ, ಲಕ್ಷ ಕೊಟ್ಟು ನೋಡ್ರಿ. ಮತ್ತೊಂದ್ಸಲ ರೀಪ್ಲೇ ಮಾಡಿ ಗಣಿತ ನೋಡ್ರಿ. ನೀವು ಗಣಿತ ಹೆಚ್ಚು ನೋಡೋದ್ರಿಂದ ತಿಳಿತಾವ. ನಾ ಹೆಂಗೆ ತಿಳಿಸಿದ ಗಣಿತಗಳನ್ನು ಸರಿಯಾಗಿ ನೋಡ್ರಿ. ಇದು ನೋಡ್ರಿ, ದಶಮಾಂಶ ಹಚ್ಬೇಕಾದ್ರೆ 5 ಹಂಚಿ ತಳಗ 10 ಹಂಚಿನಾಗ ಸ್ಥಾನ ಬಿಲ್ ಹಚ್ಚಿಬಿಟ್ರೆ 2 ಭಿನ್ನ ರಾಶಿ ಜೋಡಿ ಮಾಡ್ಕೊಂಡಂಗೆ ಆಯ್ತು. ನೋಡ್ರಿ, ಇಲ್ಲಿ ಪೂರ್ಣ ಸಂಖ್ಯೆದಾಗ ಕೂಡ್ಸ್ರಿ. 24 1 25 1 4 ಅಂಶ. ಈ 2 ಇಲ್ಲಿ ಇಡ್ರಿ. 25 2 ಕಳೀರಿ, 23 ಪೂರ್ಣಕ್ಕೆ 1 4 ಅಂಶ. ಭಾಳ ಸರಳ ಗಣಿತ, ಸರಳ ತಿಳಿಯಂಗೆ ಹೇಳಿರ್ತಂದು ನಾನು. ನೀವು ನೋಡ್ರಿ, ಇನ್ನೊಂದು ಸಲ ಪ್ಲೇ ಮಾಡಿ.